ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಕುಟುಂಬವೇ ದಿವಾಳಿಯಾಗಿದೆ. ಸಿಎಂಗೆ ಮಾಂಗಲ್ಯ ಭಾಗ್ಯ ಉಳಿಸಿಕೊಡುವಂತೆ ಮಹಿಳೆ ಪೋಸ್ಟ್ ಮಾಡಿದ್ದಾರೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಘಟನೆ ನಡೆದಿದೆ. ಅಪಘಾತದಲ್ಲಿ ಗಾಯವಾಗಿ ಕೋಮಾಕ್ಕೆ ಹೋಗಿದ್ದಂತ ಮಗನನ್ನ ಉಳಿಸಿಕೊಳ್ಳುವುದಕ್ಕೆ ಮಹಿಳೆ ಲಕ್ಷ ಸಾಲ ಮಾಡಿಕೊಂಡಿದ್ರು. ಕೋಲಾರದಲ್ಲಿ ಸಾಲ ಮರುಪಾವತಿ ಮಾಡುವಂತೆ ರೈತರು ಮಹಿಳೆಯರಿಗೆ ಡಿಸಿಸಿ ಬ್ಯಾಂಕ್ ನೋಟಿಸ್ ಅನ್ನು ಕೊಟ್ಟಿದೆ. ರೈತರು ಹಾಗೆ ಮಹಿಳೆಯರನ್ನ ಸಾಲದಿಂದ ರಕ್ಷಿಸಿ ಅಂತ ಕೆಲವೇ ಕ್ಷಣಗಳಲ್ಲಿ ಡಿಸಿಸಿ ಬ್ಯಾಂಕ್ ಎದುರು ಪ್ರೊಟೆಸ್ಟ್ ನಡೆಯಲಿದೆ. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಪ್ರತಿಭಟನೆ ಮಾಡಲಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರಣಿ ಆತ್ಮಹತ್ಯೆ ಬಗ್ಗೆ ಟಿವಿ9 ನಿರಂತರ ವರದಿಯ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಳಗ್ಗೆ 11ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಲಿದೆ. ಬ್ಯಾಂಕ್ ನಿಯಮ ಪ್ರಕಾರ ರಿಕವರಿಗೆ ಅವಕಾಶವಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ದೂರುಗಳು ಬಂದಿವೆ, ಕಾನೂನು ಇಬ್ಬರಿಗೂ ಇದೆ. ಸಾಲಗಾರರ ರಕ್ಷಣೆಗೆ ಇರುವಂತಹ ಕಾನೂನು ಕಠಿಣವಾಗಿಲ್ಲ ಅಂತ ವರದಿ ಬಂದಿದೆ. ಈ ಬಗ್ಗೆ ಸಿಎಂ ಸಭೆ ಕರೆದಿದ್ದಾರೆ, ಅದರಲ್ಲಿ ಚರ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ಸಂಬಂಧ ಕಠಿಣ ಕಾನೂನು ಕ್ರಮಕ್ಕೆ ಚಿಂತನೆ ನಡೆದಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬಡ್ಡಿ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಕ್ರಮ ತೆಗೆದುಕೊಳ್ತೀವಿ. ಜನರು ಮೈಕ್ರೋ ಫೈನಾನ್ಸ್ಗೆ ಹೋಗಬಾರದು ಅಂತ ಹೇಳಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಗೆ ಶ್ರೀರಾಮುಲು ಸಂಡೂರು ವಿಚಾರದ ಬೇಸರದಲ್ಲೇ ಆಗಮಿಸಿದ್ರು. ಅಶೋಕ್ ಸಿಟಿ ರವಿ ಬಳಿ ಚರ್ಚಿಸಿದ್ರು. ಮಾತನಾಡೋಣ ಅಂತ ಅಶೋಕ್ ಸಮಾಧಾನ ಮಾಡಿದ್ರು. ಆದರೆ ಸಭೆಯಲ್ಲಿ ಸೋಲಿಗೆ ನೀವೇ ಕಾರಣ ಅಂತ ರಾಧಾಮೋಹನ್ ದಾಸ್ ಹೇಳ್ತಾ ಇದ್ದಂತೆ ರಾಮುಲು ಕೆಂಡ ಕಾರಿದ್ದಾರೆ. ದೆಹಲಿಗೆ ತೆರಳಲು ಮಾಜಿ ಸಚಿವ ಶ್ರೀರಾಮುಲು ಸಜ್ಜಾಗಿದ್ದು 1 ವಾರ ಸಮಯಾವಕಾಶವನ್ನ ಕೇಳಿದ್ದಾರೆ. ದೆಹಲಿ ಭೇಟಿಗೂ ಮುನ್ನ ಅತ್ಯಾಪ್ತರ ಜೊತೆ ಸಂಪರ್ಕವನ್ನ ಸಾಧಿಸಲಿದ್ದಾರೆ. ಆಪ್ತರು ಬೆಂಬಲಿಗರಿಂದ ರಾಮುಲು ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ. ಮನೆ ಗೇಟ್ ಮುಚ್ಚೋವರೆಗೂ ರೆಡ್ಡಿ ರಾಮುಲು ಫೈಟ್ ಬಂದು ನಿಂತಿದೆ. ಕೇವಲ 50 ಮೀಟರ್ ಅಂತರದಲ್ಲಿರುವಂತಹ ರೆಡ್ಡಿ ರಾಮುಲು ಮನೆಗಳ ಸಂಪರ್ಕ ಬಂದಾಗಿದೆ. ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ವಾಸ್ತು ಹೆಸರಿನಲ್ಲಿ ರಾಮುಲು ಗೇಟ್ ಬಂದ್ ಮಾಡಿದ್ದಾರೆ. ರೆಡ್ಡಿ ರಾಮುಲು ಜಟಾಪಟಿ ನಡುವೆ ರೆಬಲ್ಸ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಮೀಟಿಂಗ್ನಲ್ಲಿ ರಾಮುಲು ಅಸಮಾಧಾನದ ಬಗ್ಗೆನೇ ಚರ್ಚೆ ನಡೆಸಿದ್ದಾರೆ. ಮುಂದೆ ಶ್ರೀರಾಮುಲು ಕೈ ಜೋಡಿಸಬಹುದು ಅಂತ ನಿರೀಕ್ಷೆಯಲ್ಲಿ ರೆಬಲ್ಸ್ ಇದ್ದಾರೆ. ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಮಂಡಳಿಗೂ ವಿಸ್ತರಣೆಯಾಗಿದೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ 2 ಗುಂಪುಗಳಿಂದ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ. ವಿಜೇಂದ್ರ ಬಣ ಹಾಗೆ ಯತ್ನಾಳ್ ಗುಂಪಿನಿಂದ ಪ್ರತ್ಯೇಕ ತಾಲೂಕು ಅಧ್ಯಕ್ಷರನ್ನ ನೇಮಕಗೊಳಿಸಲಾಗಿದೆ. ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಹೆಚ್ಚಾಗಿದೆ. ಮುಡಾ ಲೋಕಾಯುಕ್ತ ತನಿಖೆ ವರದಿ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ. 14 ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ದಂಪತಿ ಪಾತ್ರ ಇಲ್ಲ ಅಂತ ವರದಿ ಬಂದ್ರೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಡೋದಕ್ಕೆ ಚಿಂತನೆ ನಡೆಸಿವೆ. ಶೀಘ್ರದಲ್ಲೇ ಮುಡಾ ತನಿಖಾ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ. ಮಂಡ್ಯದಲ್ಲಿ ದಾಖಲಾದ ವಂಚನೆ ಕೇಸ್ಗೆ ಐಶ್ವರ್ಯ ಟ್ವಿಸ್ಟ್ ಕೊಟ್ಟಿದ್ದಾಳೆ. ದೂರು ದಾಖಲಿಸಿದ್ದ ಸೌಭಾಗ್ಯ ಐಶ್ವರ್ಯ ಗೌಡ ನಡುವಿನ ಹಣಕಾಸಿನ ವ್ಯವಹಾರ ಕೆಲ ವರ್ಷಗಳ ಹಿಂದೆಯೇ ಅಂತ್ಯಗೊಂಡಿದೆ ಅಂತ ವಿಡಿಯೋ ದಾಖಲೆ ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಸೌಭಾಗ್ಯ ಬರೆದುಕೊಟ್ಟಿರುವಂತಹ ಸ್ಟಾಂಪ್ ಪೇಪರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸ್ಪಾ ಬ್ಯೂಟಿ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇರುವಂತಹ ಮಾಹಿತಿ ಮೇರೆಗೆ ಬೆಳಗಾವಿಯಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ನಗರದ ಅನಗೋಳದಲ್ಲಿರುವ ಅಂಜಲಿ ಸ್ಪಾ ಹಾಗೆ ಬ್ಯೂಟಿ ಪಾರ್ಲರ್ ಮೇಲಿನ ದಾಳಿ ಮುಂದುವರೆದಿದೆ. ಇನ್ನು ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಸರ್ಕಾರಿ ಔಷಧಿಗಳು ಬೀದಿ ಪಾಲಾಗಿವೆ. ಆಸ್ಪತ್ರೆಗಳಲ್ಲಿ ರೋಗಿಗಳು ಔಷಧಿ ಸಿಗದೆ ಪರದಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ. ಬಿಸಾಡಿರುವಂತಹ ಔಷಧಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಡಿಎಚ್ಒ ದೂರು ನೀಡಿದ್ದಾರೆ. ಅಸತ್ಯದ ಪ್ರಪಂಚದಲ್ಲಿ ಸತ್ಯ ಹುಡುಕಲು ಹೋಗ್ತಿದ್ದೀನಿ ಅಂತ ವಿದ್ಯಾರ್ಥಿಯೋರ್ವ ಮನೆ ಬಿಟ್ಟು ಹೋದಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಾನು ವಿಷ್ಣುವಿನ ಮಗ, ನನ್ನನ್ನ ಹುಡುಕಬೇಡಿ ಅಂತ ಬಿಎಲ್ ಕಾಲೇಜಿನಲ್ಲಿ ಬಿಕಾಂ ಓದ್ತಾ ಇದ್ದಂತ ಮೋಹಿತ್ ಖುಷಿ ಪತ್ರ ಬರೆದು ನಾಪತ್ತೆಯಾಗಿದ್ದಾನೆ. ಮಗನನ್ನ ಕಳೆದುಕೊಂಡ ಪೋಷಕರು ಪೊಲೀಸರ ಮೊರೆ ಹೋಗಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದಂತ ವೋಕ್ಸ್ ವ್ಯಾಗನ್ ಕಾರನ್ನ ಕದಿಮರು ಹೊತ್ತೊಯ್ದಿದ್ದಾರೆ. ಕಳೆದ 10 ದಿನಗಳಲ್ಲಿ ವರದಾಕ್ಷಿ ಕುಟುಂಬದವರು ಮನೆಗೆ ಬೀಗ ಹಾಕಿ ಬೆಂಗಳೂರಿಗೆ ಹೋಗಿದ್ರು. ನಿನ್ನೆ ರಾತ್ರಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ಕದಿಮರು ಕಾರನ್ನ ಕದ್ದೊಯ್ದಿದ್ದಾರೆ. ಶ್ವಾನದಳ ಪೊಲೀಸರಿಂದ ಸ್ಥಳ ಪರಿಶೀಲನೆ ಮುಂದುವರೆದಿದೆ. ಬರೋಬ್ಬರಿ 50 ವರ್ಷಗಳ ಬಳಿಕ ಮಧುಗಿರಿ ತೆಪ್ಪೋತ್ಸವ ನಡೀತಾ ಇದೆ. ಮಧುವಣಗಿತ್ತಿಯಂತೆ ಇಡೀ ಮಧುಗಿರಿ ಪಟ್ಟಣ ಶೃಂಗಾರಗೊಂಡಿದೆ. ಸಂಜೆ 7 ಗಂಟೆಗೆ ಚೋಳಿನಹಳ್ಳಿ ಕೆರೆಯಲ್ಲಿ ಗಂಗಾರತಿ ಮೂಲಕ ಮಧುಗಿರಿ ತೆಪ್ಪೋತ್ಸವ ನಡೆಯಲಿದೆ. ಈ ಹಿಂದೆ 1974ರಲ್ಲಿ ಮಧುಗಿರಿ ತೆಪ್ಪೋತ್ಸವ ನಡೆದಿತ್ತು. ಪೈಲ್ವಾನ್ ಚಿತ್ರಕ್ಕೆ ಬಂದಿದ್ದ ರಾಜ್ಯ ಪ್ರಶಸ್ತಿಯನ್ನ ಸುದೀಪ್ ತಿರಸ್ಕರಿಸಿದ್ದಾರೆ. ಅವಾರ್ಡ್ ನಿರಾಕರಣೆ ಹಿಂದೆ ಅವರದ್ದೇ ಆದಂತ ನೋವಿನ ಕತೆ ಇದೆ ಅಂತ ಹೇಳಲಾಗ್ತಾ ಇದೆ. 2004ರಲ್ಲಿ ನಿಮಗೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದಿದೆ ಅಂತ ಕಮಿಟಿಯಲ್ಲಿ ಇದ್ದವರೇ ಹೇಳಿದ್ರಂತೆ. ಆದ್ರೆ ಬೇರೆ ನಟರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಸುದೀಪ್ ಪ್ರಶಸ್ತಿ ತಿರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.